ಹೇಗೆ ರೆಸ್ಪಾನ್ಸ್ ಬರ್ತಿದೆ ನಿಮಗೆ ಊರ ಕಡೆ ಎಲ್ಲ ಹೆಂಗೆ ಬರ್ತಿದೆ? ನಾರ್ಮಲ್ ಮೇಡಮ್, ಅದೇ ಎಲ್ಲ ಹಾಡು ಬಿಟ್ಟಾಗಲೂ ಇರ್ತದೆ. ಬಟ್ ಈ ಹಾಡು ಸ್ವಲ್ಪ ವೈರಲ್ ಆಯ್ತಲ್ಲ, ನನಗೇನಕ್ಕೆ ಇಷ್ಟು ಜಾಸ್ತಿ ಹೈಪ್ ಆಗಲ್ಲ ಅಂದರೆ ಮೇಡಮ್, ನನಗೆ ಅಂದರೆ ಅದು ಒಂದು ಸಕ್ಸಸ್ ಆದಮೇಲೆ ಇನ್ನೊಂದು ತೊಗೊಳಕ್ಕೆ ಒದ್ದಾಡ್ತಿರ್ತೀವಲ್ಲ, ಆ ಟೈಮಲ್ಲಿ ಯಾರು ನಿಂತ್ಕೊಳ್ಳೋದೇ ಇಲ್ಲ. ಒಂದು ಹಾಡು ಇಟ್ಟಾದಾಗ ಅಷ್ಟೇ ಅಣ್ಣ ಹೆಂಗಣ್ಣ ಆರಾಮಣ್ಣ, ಅಣ್ಣ ನಾನು ನೋಡಿದ್ದೆ ಮಾಡಿದ್ದೆ ಮಾತಾಡಿದ್ದೆ ಅಂತಾರೆ. ಅದೇ ಇನ್ನೊಂದು ಹಾಡು ಬಂದಾಗ ಒಬ್ಬರು ಶೇರೇ ಮಾಡಿರಲ್ಲ. ಅದು ಹಂಗೆ ಆಗುತ್ತೆ ಮೇಡಮ್. ರೆಸ್ಪಾನ್ಸ್ ಚೆನ್ನಾಗೇ ಅದ, ಬಟ್ ಅದೇ ತಟಸ್ಥವಾಗಿರ್ಬೇಕು ಅಂತ ಹೇಳ್ತೀನಿ ರೀ ಮೇಡಮ್. ನಾನು ಒಬ್ರು ಇವ್ರಿಗೆ ಫಿಕ್ಸ್ ಆಗಿ ಒಂದು ಅವ್ನು ಹಾಡು ಹೆಂಗನ ಮಾಡ್ರಿ ಕೇಳಬೇಕು, ಉಗಿಬೇಕು. ಕೇಳಲಾರ್ದನ್ನು ಕೇಳೋದೇ ಇಲ್ಲ ಕೆಲವೊಬ್ರು. ಸೊ ಹಂಗಾದಾಗ ಅದು ಸ್ವಲ್ಪ ಕಷ್ಟ ಆಗ್ತದೆ. ರೆಸ್ಪಾನ್ಸ್ ಚೆನ್ನಾಗಿದೆ ಮೇಡಮ್. ಹೊಸ ಆಡಿಯನ್ಸ್ಗಳು ಬಿಟ್ಕೊಂಡ್ರೆ, ಹೊಸ ಏನು ಫ್ಯಾನ್ ಬೇಸು ಪೇಜಸ್ ಎಲ್ಲ ಕ್ರಿಯೇಟ್ ಆಗ್ಯಾವ. ಅದು ನೋಡಿದ್ರೆ ಖುಷಿ ಆಗುತ್ತೆ ಮೇಡಮ್. ಅವ್ರಿಗೆ ನ್ಯಾಯವಾಗಿ ಕೆಲಸ ಮಾಡ್ಬೇಕು ಅನ್ನೋದು ಅಷ್ಟೇ ಮೇಡಮ್. ಈಗ ಸಿನಿಮಾಗಳಲ್ಲಿ ಹೇಗೆ ಸಿರೀಸ್ ಅನ್ನೋವಂಥದ್ದು ಬರ್ತಿದೆ, ಏನಾದರೂ ಬ್ಯೂಟಿ ಬ್ಯಾಂಕ್ ಐತಿ 2 ಏನಾದರೂ? ಮೇಡಮ್ ಅದು ಸಖತ್ ಕ್ವಶನ್ನು. ಅದು ನನಗೆ ಬೇರೆ ಸಾಂಗ್ಸ್ಗಳು ಇಟ್ಕೊಂಡಿದ್ದೆ ಆ ಥರ. ಯಾವಾಗ ಇದು ಬಂದ್ಬಿಡುತ್ತೋ ಈ ಹೆಸರು ಇಟ್ಕೊಂಡು ಹಾಳು ಮಾಡ್ಬಾರ್ದು. ಬಟ್ ಇದೇ ಥರ ಹಾಡುಗಳನ್ನ ಇದೇ ಥರ ಅಂದರೆ ಹುಡುಗಿನ ಬೇರೆ ಥರ ಹೋಗಳೋದು, ಬೇರೆ ಟ್ಯೂನು, ಬೇರೆ ರಿದಮ್ಮು, ಬೇರೆ ಕಂಟೆಂಟ್ ಇಟ್ಕೊಂಡು ಹೋಗಬೇಕು. ಬ್ಯೂಟಿ ಬ್ಯಾಂಕ್ ಐತೀನಿ ಅದಷ್ಟೇ. ಅದನ್ನು ಮುಟ್ಟಕ್ಕೆ ಹೋದ್ರೆ ಮತ್ತೆ ಅವರು ಹೋಗಿತಾರೆ, ಅದೇ ಚಂದಿತ್ತು ನನ್ನ ಮಗ ಬಂದು ಹಾಳು ಮಾಡಿದ ಅಂತಾರೆ. ಆ ಹೆಸ್ರು ಬೇಡ್ರಿ, ಅದನ್ನ ಇಟ್ಕೊಂಡು ಬೇರೆ ಮಾಡೋಣ. ಬ್ಯೂಟಿ ಇಟ್ಕೊಂಡು ಮಾಡಿದ್ವಿ, ನೆಕ್ಸ್ಟ್ ಬೇರೆ ಇದಲ್ಲ ರೀ. ಇನ್ನೂ 1-2 ಹೆಸರುಗಳಿದ್ದಾವೆ. ರಂಬೆ ಊರುಷ್ ಅಂತ ಒಂದೈತೆ ಸಾಂಗು, ಅದು ಬರ್ತದೆ. ಅದಾದಮೇಲೆ ನೀಲಿ ಆಕಾಶ್ ಅಂತ ಅದ, ಮತ್ತು ಬೆಳ್ಳಕ್ಕಿ ಅಂತ ಒಂದದ. ಕೆಲವೊಂದು ಹಾಡುಗಳಿದೆ ಮೇಡಮ್, ಎಲ್ಲ ಮಾಡಕತ್ತೀನಿ, ನೋಡೋಣ ಏನಾಗ್ತದೆ. ಟ್ರೆಂಡಿಂಗ್ ಸಾಂಗ್ಸ್ ಇರಬಹುದು, ಅಥವಾ ಈ ಸಾಂಗ್ನು ಕೂಡ ರ್ಯಾಪ್ ಸಾಂಗ್ ಅನ್ನೋವಂಥದ್ದು ಒಂದು ಪಟ್ಟಿಯನ್ನು ಕಟ್ಟಿದ್ದಾರೆ. ನೀವು ಒಪ್ಕೋತೀರಾ? ರ್ಯಾಪ್ ಸಾಂಗ್ ಅನ್ನುವಂಥದ್ದು ಜನಪದ ಶೈಲಿದು ಇರಬಹುದು. ಪ್ರತಿಯೊಂದನ್ನು ಏನೇನೋ ಕಮೆಂಟ್ಸ್ಗಳಲ್ಲಿ ನೋಡ್ತಾ ಹೋದರೆ ಮತ್ತೊಬ್ಬ ರ್ಯಾಪ್ ಸಿಂಗರ್ ಬರ್ತಿದ್ದಾರೆ ನಮ್ಮ ಕನ್ನಡಕ್ಕೆ ಅನ್ನುವಂಥದ್ದು ನಾನು ನೋಡಿದೆ ಕಾಮೆಂಟ್ ಸೆಕ್ಷನ್ಗಳಲ್ಲಿ. ಮೇಡಮ್, ರ್ಯಾಪೇ ಬೇರೆ ಜನರು ಮೇಡಮ್. ಅದು ನಾವು 30 ಸೆಕೆಂಡಲ್ಲಿ ನಾವು 4 ಸಲ 30 ಸೆಕೆಂಡ್ ಮುಗಿಸ್ಬಿಡ್ತೀವಿ ನಾವು ನಾರ್ಮಲ್ ಸಾಂಗ್ನ. ಆದರೆ ಅದೇ ರ್ಯಾಪ್ ಅಂದರೆ 30 ಸೆಕೆಂಡ್ಗೆ ಒಂದು ಪೇಜ್ ಬರೀಬೇಕು ಸಾಹಿತ್ಯನ. ಅದು ಭಾಳ ಕಷ್ಟವಾದ ಸಾಹಿತ್ಯ. ಇದು ರ್ಯಾಪ್ ಅಲ್ಲ ಮೇಡಮ್, ಇದು ಪಕ್ಕಾ ಉತ್ತರ ಕರ್ನಾಟಕ ದೇಸಿ ಸಾಂಗು, ದೇಸಿ ಪದ, ಒಂಥರ ಪೋರ್ಚುಗಲ್ ಸ್ಟೈಲು. ಅವ್ರು ಮಾಡಿದ್ರೆ ಹೆಂಗಿರುತ್ತೆ, ಅದನ್ನು ನಮ್ಮ ಉತ್ತರ ಕರ್ನಾಟಕ ಭಾಷೆಗೆ ಇನ್ಕ್ಲೂಡ್ ಮಾಡಿದ್ರೆ ಹೆಂಗಿರುತ್ತೆ. ನಮ್ಮದೊಂದು ಸಮಸ್ಯೆ ಏನು ಗೊತ್ತಾ ಮೇಡಮ್, ನೀವು ಆಗಲೇ ಹೇಳಿದ್ರೆ ಉತ್ತರ ಕರ್ನಾಟಕ ಪ್ರತಿಭೆಗಳು ಬೆಳೀತಾ ಇಲ್ಲ, ಎಲ್ಲ ಅಲ್ಲೇ ಇರ್ತಾರೆ. ಯಾಕಂದ್ರೆ ಅವ್ರು ಒಂದಕ್ಕೆ ಸ್ಟಿಕ್ ಆಗಿಬಿಡ್ತಾರೆ ಮೇಡಮ್. ಉತ್ತರ ಕರ್ನಾಟಕ ಪ್ರತಿಭೆಗಳಿಗೆ ಅಥವಾ ಕ್ರಿಯೇಟರ್ಸ್ ಕೇಳ್ಕೊಳ್ಳೋದೇನೆಂದ್ರೆ, ನಾವು ಸ್ವಲ್ಪ ಕ್ವಾಲಿಟಿ ಕೊಡೋಣ. ಲಿರಿಕಲ್ಲೇ ಆಗಿರ್ಬೋದು, ಮ್ಯೂಸಿಕಲ್ ಆಗಿರ್ಬೋದು. ನಾವು ಯಾವುದೇ ಮ್ಯೂಸಿಕ್ಕು ಇನ್ಸ್ಪೈರ್ ತೊಗೊಂಡು ಮಾಡ್ತೀವಲ್ಲ ರೀ, ಇದು ಅಲ್ಲ. ಹಂಗಾಗ್ಬಿಡುತ್ತೆ ಅಂದ್ರೆ ಮೇಡಮ್, ಒಂದು ಸಾಹಿತ್ಯ ಇಟ್ಕೊಂಡು DJ ಅಂತ ಬಂದಿದೆ ಈಗ. ಅದೊಂದು ಸಂಸ್ಕೃತಿ, ಅದು ಭಾಳ ಕೆಟ್ಟ ಸಂಸ್ಕೃತಿ ನಮ್ಮ ಪ್ರಕಾರ ಹೇಳೋದಾದರೆ. ಶಿವು ಬೇರಿಗೆ ಅವರಿದ್ದರು, ಬರಿತಾಯಿದ್ರು. ಚುಟ್ಟು ಅಂತ ಇದೆಯಲ್ಲ, ಅವ್ರು ಬರೆಯೋದು. ಶಬ್ಬೀರ್ ಡಾಂಗೆ, ಬಸವರಾಜ್ ನರೇಂದ್ರ, B ಪರಾಟು, ಅವರೆಲ್ಲ ಹಾಡುಗಳನ್ನ ಕೇಳಿ ಬೆಳೆದಿದ್ದೀವಿ ನಾವು. ಒಳ್ಳೆ ಸಾಹಿತ್ಯ. ಇವಾಗ ಸಾಹಿತ್ಯ ಹೆಂಗಾಗ್ಬಿಟ್ಟಂದ್ರೆ ಚೂರು ಹಂಗಾಗಿ ಮಸಾಲೆ ಬರೀಬೇಕು ಅನ್ನೋ ಅವಸರದಾಗ ಮೇಡಮ್ ನಮ್ಮ ಹುಡುಗರು ಏನು ಮಾಡಿಬಿಡ್ತಾರೆ, ಚೂರು ಆ ಕಡೆ ಈ ಕಡೆ ಜಾರಿ ಬಿಡ್ತಾರೆ. ಹಂಗೆ ಲೋಕಲ್ ಮ್ಯೂಸಿಕ್ ಹಾಕಿಬಿಡ್ತಾರೆ. ಆವಾಗ ನಮ್ಮ ಜನಗಳೇನು ಉತ್ತರ ಕರ್ನಾಟಕ ಆಡಿಯನ್ಸು ಅಷ್ಟಕ್ಕೆ ಸೀಮಿತ ಆಗಿಬಿಡ್ತಾರೆ. ನಮ್ಮ ಕಡೆ ನೋಡಿ ಆವಾಗ ಒಳ್ಳೆಯ ಬೀಟ್ಸ್ ಹಾಕಿ ಲಿರಿಕ್ಸ್ ಬರೋದು ನಮ್ಮ ಭಟ್ರು. ಅವರು ಸಿನಿಮಾಗಳಿಗೆ ಬೇಕಂತಲೇ ಬರೀತಾರೆ. ಅವಾಗ ಈ ಸಾಂಗು ಉತ್ತರ ಕರ್ನಾಟಕ ಹಿಂಗೆ ಕೇಳುತ್ತೆ, ಆ ಕಡೆ ನಮ್ಮ ಕಡೆ ಆ ಥರ ನಾವು ಬರ್ದಾಗ ಕೇಳಲ್ವಲ್ಲ ಅಂತ ನನಗೆ ಅನಿಸ್ತಾ ಇರೋದು. ಅದಕ್ಕೆ ಒಂದು ರಿಚ್ ಆಗಿರೋ ಮ್ಯೂಸಿಕ್ಕಿಗೆ ಒಳ್ಳೆ ಸಾಹಿತ್ಯ ಬರೆದ್ರೆ ಹಿಂಗಿರ್ಬೋದು ಅಂತ ಒಂದು ಎಕ್ಸ್ಪೆರಿಮೆಂಟೇ ಈ ಹಾಡುಗಳು ಮೇಡಮ್. ನಾನು ಹಾಡೆಲ್ಲ ಹಂಗೆ ಬರೆದಿರೋದು. ಒಳ್ಳೆ ಲಿರಿಕ್ಸ್ ಬರೋದು, ಒಳ್ಳೆ ಅಂತ ಅನ್ನೋದಕ್ಕಿಂತ ಜನಗಳಿಗೆ ಆಡು ಭಾಷೆ ಸಾಹಿತ್ಯ, ಈ ಸಿನಿಮಾಗಳಿಗೆ ಮಾಡೋ ಸಂಗೀತನೇ ನಾನು ಆ ಭಾಷೆಗೆ ಹಾಕಿ ನಮ್ಮ ಆ ರಿಚ್ ಆಗಿರೋ ಮ್ಯೂಸಿಕ್ ಹಾಕಿ ಕೊಟ್ಟಾಗ ಇಟ್ಟಾಗುತ್ತೆ ಅನ್ನೋದು ಒಂದು ಭರವಸೆ. ಅದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಬಟ್ ಇದೊಂದು ಚೂರು ಬೇಗ ಸಿಕ್ತು ನಮಗೆ. ಈ ಒಂದು ಸಾಂಗ್ ಹಿಟ್ ಆಗಿರೋದ್ರಿಂದ ನಿಮಗೊಂದು ಕ್ಲೂ ಸಿಕ್ಕಿರ್ಬೇಕು ಈಗ, ಯಾವ ರೀತಿ ಜನ ಇಷ್ಟಪಡ್ತಾರೆ ಸಾಂಗ್ಸ್ನ ಅನ್ನುವಂಥದ್ದು. ಜೊತೆಗೆ ಪಾರ್ಟಿ ಸಾಂಗ್ಸ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಯಾಕಂತ ಹೇಳಿದ್ರೆ ಪಬ್ಗಳಲ್ಲಿ ಯಾವುದು ಕನ್ನಡ ಪಾರ್ಟಿ ಸಾಂಗ್ ಮಾಡಿದ್ರೂ ಹಾಕಲ್ಲ, ನಾವು ಕೇಳಿದ್ರೂ ಹಾಕಲ್ಲ ಅವರು. ಇಲ್ಲರಿ ಮೇಡಮ್, ಇದು ಭಾರಿ ಪ್ರಶ್ನೆ. ಈಗ ಮಾಡಿ ಇಟ್ಕೊಂಡಿನಿ ಮೇಡಮ್. ಅದು ಈಗ ಒಂದು ಜವಾರಿ ತಳಿ ಅಂತ ಒಂದು ಹಾಡು ಐತ್ರಿ. ನಾವು ಇದು ಇಷ್ಟಪಟ್ರೆ ಮಾತ್ರಕ್ಕೆ ಇದೇ ಥರ ಮಾಡಿಕೊಟ್ಬಂಡ್ರು ಅಂದ್ರೆ, ಇದೇ ಥರ ಮಾಡಿಬಿಟ್ಟು ಅಂದ್ರೆ ಅವ್ರಿಗೆ ಬೋರ್ ಆಗುತ್ತೆ. ಏನು ಒಂದೇ ಥರ ಇದೀವಲ್ಲ ಎಲ್ಲ ಹಾಡುಗಳು ಅನ್ನೋ ಒಂದು ಕಲ್ಪನೆ ಬಂದ್ಬಿಡುತ್ತೆ ಅವ್ರಿಗೆ, ಅನಿಸ್ಬಿಡುತ್ತೆ. ಹಂಗಾಗಿ ಏನು ಮಾಡ್ಬೇಕಂದ್ರೆ ಈ ಲಿರಿಕಲ್ಲಿ ಆಟ ಆಡ್ಬೇಕು ಮೇಡಮ್. ನಾವು ಲಿರಿಕಲ್ಲಿ ಆಟ ಆಡ್ಕೊಂಡು ಟ್ಯೂನ್ಗಳು, ಸುಮಾರು ರಾಗಗಳದಾವೆ, ಸುಮಾರು ಇನ್ಸ್ಟ್ರೂಮೆಂಟ್ಸ್ಗಳಿದಾವೆ. ಎಲ್ಲನೂ ಸ್ವಲ್ಪ ಬ್ಲೆಂಡ್ ಮಾಡಿ ಇದಕ್ಕೆ ಈ ರಾಗ ಯೂಸ್ ಮಾಡಿದರೆ ಬೇರೆದಕ್ಕೆ ಇನ್ನೊಂದು ರಾಗ ಯೂಸ್ ಮಾಡೋದು, ಅಲ್ಲಿ ಅರೇಂಜ್ಮೆಂಟ್ಸ್ ಬೇರೆ ಮಾಡಿರ್ಬೇಕು, ಬೀಟ್ಗಳು ಬೇರೆ ಮಾಡಿರ್ಬೇಕು. ಆವಾಗ ಅವ್ರು ಒಂದು ಸ್ವಲ್ಪ ಏನೋ ಪರವಾಗಿಲ್ಲ, ಬೇರೆ ಥರ ಇದೆ ಅನಿಸುತ್ತೆ. ಇಲ್ಲ ಒಂದೇ ಥರ ಮಾಡೋದು ಅವ್ರಿಗೂ ಬೋರ್ ಆಗ್ಬಿಡುತ್ತೆ. ಸೊ ಪಾರ್ಟಿ ಸಾಂಗ್ಸಲ್ಲಿ ಇದೆ ಮೇಡಮ್, ನೋಡೋಣ ಹೆಂಗಾಗ್ತದೆ. ಅದು ರಿಚ್ ಆಗಿರೋ ಮ್ಯೂಸಿಕ್ಕೇ ಮಾಡಿಸಿರೋದು. ಲಿರಿಕ್ಸ್ ಮಾತ್ರ ಪಕ್ಕ ಲೋಕಲ್ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂಥದ್ದು. ವರ್ಕೌಟ್ ಆಗ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಿಮ್ಮ ಫರ್ದರ್ ಪ್ರಾಜೆಕ್ಟ್ಸ್ ಏನೇನಿದೆ ಎಲ್ಲದನ್ನು ಚಲೋ ಮಾಡಿರಿ. ಮಿರ್ಚಿ, ಮಂಡಕ್ಕಿ, ಚಾ ಕುಡಿದು ಮತ್ತೆ ನೆಕ್ಸ್ಟ್ ಪ್ರಾಜೆಕ್ಟ್ ಏನಿದೆ ಅದಕ್ಕೆ ಕುಂತು ಬಿಡ್ರಿ ಮಾಡೋಕ್ಕೆ. ನಮಗೆ ಆದಷ್ಟು ಬೇಗ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ಇದಕ್ಕಿಂತ ಬೆಟರ್ ಏನಾದರೂ ನಮಗೆ ಸಿಗಲಿ ಅನ್ನೋಂಥದ್ದು.
ಭಾಳ ಧನ್ಯವಾದಗಳು ಮೇಡಮ್. ನಿಮ್ಮ ನಿಷ್ಕಲ್ಮಶ ಹಾರೈಕೆಗೆ ನಾನು ಈ ಮುಖಾಂತರ ವಿಸ್ತಾರ ಟಿ ವಿಯ ಅಭಿಮಾನಿಗಳಿಗೆ, ವಿಸ್ತಾರ ಟಿ ವಿಯ ವೀಕ್ಷಕರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಜೊತೆಗೆ ನಿಮಗೆ ಮೇಡಮ್, ನನಗೆ ಸುಮಾರು ಜನ ಇದ್ದಾರೆ ರೀ, ಮೀಡಿಯಾದಾಗ ಫ್ರೆಂಡ್ಸ್ ಇದ್ದಾರೆ. ಬಟ್ ಅವ್ರಿಗೆ ನಾನು ಹೇಳ್ಬೇಕು, ನಿಮ್ಮ ಒಂದು ಬಂದೈತೆ ಹಾಕ್ರಿ, ಒಂದು ಹಾಕ್ರಿ ಅಂತ ಹೇಳ್ಬೇಕು ಅವ್ರಿಗೆ. ಹೌದಾ ಮಗ ತಡಿ ಅಂತ ಹಾಕ್ತೀನಿ ಅಂತಾರೆ. ಬಟ್ ನೀವೇ ಪಾಪ ನಾವು ನೋಡಿದ್ದು ಒಂದೇ ಸತಿಗೆ ಒಂದು ಹಾಡು ನೋಡಿ ನಿಮ್ಮ ಕಡೆಯಿಂದ ಆದಂಥ ಒಂದು ಪ್ರೋತ್ಸಾಹ, ಒಂದು ಪುಷ್ ಕೊಡೋಕೆ ಬಂದಿರಿ. ನಿಮಗೆ ನಾನು ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಇದನ್ನು ಬೇಗನೆ ಮಾಡಬೇಕಿತ್ತು ನಾವು, ಬಟ್ ನಿಮ್ಮ ಡೇಟ್ಸ್ ಇರಲಿಲ್ಲ ಅಷ್ಟೇ. ಇಲ್ಲ ಮೇಡಮ್, ಥ್ಯಾಂಕ್ ಯು. ಅದು ಭಾಳ ಮುಖ್ಯ ಮೇಡಮ್. ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ಪ್ಯೂರ್ ಕನ್ನಡದ ಪ್ರತಿಭೆ ಬೆಳೆಯಕತ್ತೈತೆ, ನಮ್ಮ ಕೈಯಲ್ಲಿ ಆದಷ್ಟು ಸಾಧ್ಯ ಅಂತ ನಮ್ಮ ಕೈಯಲ್ಲಿ ನಿಮ್ಮ ಕೈಲಿ ಎಷ್ಟಾಗೋದು ಅಷ್ಟು ಪ್ರೋತ್ಸಾಹ ಕೊಡ್ತಿರಲ್ಲ, ಅದು ಭಾಳ ಮುಖ್ಯ ಆಗ್ತದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಕರಿಬಸವ ಅವರ ಮಾತಾಗಿತ್ತು. ಇನ್ನೊಂದಷ್ಟು ಪ್ರಾಜೆಕ್ಟ್ಗಳು ಅವ್ರ ಕೈಯಲ್ಲಿವೆ, ಆದಷ್ಟು ಬೇಗ ಅದನ್ನು ನಿಮ್ಮ ಮುಂದೆ ತರ್ತಾರೆ. ಹಾಗೆ ಅವ್ರನ್ನ ಫಾಲೋ ಯಾರ್ಯಾರು ಮಾಡ್ತಿದ್ದಾರೆ ಅವ್ರ ಫಾಲೋವರ್ಸ್ ಎಲ್ಲ ಸ್ಟೇ ಟ್ಯೂನ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾಮ್ರಾಮನ್ ಜಗದೀಶ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಕಟವೈಸ